ಸ್ಟಾರ್ಟಿಂಗ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಜನರ ಪರವಾಗಿದೆ ಸರ್ಕಾರ. ಜನರ ಒಂದು ಸಮಸ್ಯೆಗಳನ್ನ ಆಲಿಸ್ತೀವಿ, ಜನರು ಏನೇ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ಬೋದು ನಮ್ಮ ಹತ್ರ, ಅವರಿಗೆ ಸ್ಪಂದಿಸುವಂತ ನಿಟ್ಟನ್ನ ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ ಅಂತ ಸರ್ಕಾರ, ಮುಖ್ಯಮಂತ್ರಿಗಳು, DCM ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆ ಮಾತನ್ನೇ ಮರ್ತು ಬಿಟ್ಟಿದ್ದಾರೆ. ಇವಾಗ ಜನಸ್ಪಂದನ ಕಾರ್ಯಕ್ರಮವನ್ನಾದ್ರೂ ಮಾಡ್ಲಾಗ್ತಾ ಇತ್ತು, ಅದನ್ನು ಕೂಡ ಮಾಡ್ತಾ ಇಲ್ಲ. 5-6 ತಿಂಗಳಾಗೋಯ್ತು ಜನಸ್ಪಂದನೆ ಕಾರ್ಯಕ್ರಮವನ್ನೇ ಮರೆಯಿತಾ ಸರ್ಕಾರ. CM, DCM ಸೇರಿದಂತೆ ಆಲ್ಮೋಸ್ಟ್ ಸಚಿವರಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ಲಿಕ್ಕೆ ಕಾಳಜಿನೇ ಇಲ್ಲ. ಜನರ ಕಷ್ಟ ಕೇಳೋದನ್ನೇ ಮರ್ತ್ಬಿಟ್ರ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಇದ್ದಿದೆ. ಆಗಸ್ಟ್ 27, 2024ರಲ್ಲಿ ನಡೆದಿದ್ದೆ ಕಡೆಯ ಜನಸ್ಪಂದನೆಯ ಕಾರ್ಯಕ್ರಮ. ಸುಮಾರು 5 ತಿಂಗಳಿಂದ ಜನಸ್ಪಂದನೆ ಕಾರ್ಯಕ್ರಮವನ್ನೇ ಮಾಡಿಲ್ಲ. ಆಗಸ್ಟ್ ಆದ ಬಳಿಕ ಅಂತ ನೋಡೋದಾದ್ರೆ ಮೇಯ್ನ್ ಆಗಿ ಸಿದ್ದರಾಮಯ್ಯನವರಿಗೆ ಸುತ್ತಕೊಂಡಿದ್ದು, ಟೆನ್ಷನ್ ಅನ್ನ ತಂದಿಟ್ಟಿದ್ದು ಅಂದ್ರೆ ಮೂಡ ಹಗರಣ, ಅದರಲ್ಲೇ ಮುಳುಗೋದಂತೆ ಕಾಣಿಸ್ತಾ ಇದೆ. ಅದಾದ್ಮೇಲೆ ವಾಲ್ಮೀಕಿ ಪ್ರಕರಣನೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ನಾಗೇಂದ್ರ ಅವರು ರಾಜೀನಾಮೆ ಕೊಡುವವರೆಗೂ ಕೂಡ ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿದ್ದನ್ನ ನೋಡಿದ್ವಿ. CM ಕುರ್ಚಿ ಬದಲಾವಣೆ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಈ ರಾಜಕೀಯ ಜಂಜಾಟದಲ್ಲೇ ಜನರ ಕಷ್ಟವನ್ನ ಕೇಳೋದಕ್ಕೆ ಮರ್ತ್ಬಿಟ್ರ ಸಿದ್ದರಾಮಯ್ಯನವರು. ಅದರ ಜೊತೆಗೆ ನಿರಂತರವಾಗಿ ಸಮಾವೇಶಗಳು, ಅದರ ಜೊತೆಗೆ ಉಪಚುನಾವಣೆಗಳು, ಇದೆಲ್ಲವೂ ನಡೀತಾನೆ ಇತ್ತು. ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಜನಸ್ಪಂದನೆ ಕಾರ್ಯಕ್ರಮವನ್ನೇ ಮರೆತಂತೆ ಕಾಣಿಸ್ತಾ ಇದೆ. 5 ತಿಂಗಳಾಗಿದೆ ಆಗಸ್ಟ್ನಲ್ಲಿ ನಡೆದಿದ್ದು. ಅದಾದ್ಮೇಲೆ ಇದುವರೆಗೂ ಜನಸ್ಪಂದನ ಕಾರ್ಯಕ್ರಮವನ್ನೇ ಮಾಡಿಲ್ಲ ಮುಖ್ಯಮಂತ್ರಿಗಳೇ ಮಾಡಲಿಲ್ಲ ಅಂದ್ರೆ DCM ಮಾಡ್ತಾರಾ, ಸಚಿವರುಗಳು ಮಾಡ್ತಾರಾ? ಯಥಾ ರಾಜ ತಥಾ ಪ್ರಜಾ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳೇ ಮಾಡಿಲ್ಲ, ನಾವ್ಯಾಕೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಸಚಿವರುಗಳಿಗೂ ಕೂಡ ಇದ್ದಂತೆ ಇದೆ. ಈ ಮುಂಚೆ ಮಾಡಬೇಕಾದ್ರೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಸ್ವತಃ ಮುಖ್ಯಮಂತ್ರಿಗಳೇ ಕೊಟ್ಟಿದ್ರು, ಆದರೆ ಅವರೇ ಮರ್ತಿದ್ದಾರೆ. ನಾಗಾಲ್ಯಾಂಡ್ ಬಳಿ ನಡೆದಂಥ ಭೀಕರ ರಸ್ತೆ ಅಪಘಾತದಲ್ಲಿ ಬೆಳಗಾವಿ ಯೋಧ ಹುತಾತ್ಮರಾಗಿದ್ದಾರೆ. ನಿಂಗ್ಯಾನಟ್ಟಿ ಗ್ರಾಮದ ರವಿ ಯಲ್ಲಪ್ಪ ತಳವಾರ ಹುತಾತ್ಮರಾದಂಥ ಯೋಧ. ಕಳೆದ 16 ವರ್ಷಗಳಿಂದ ನಾಗಾಲ್ಯಾಂಡ್ ರೈಫಲ್ಸ್ನಲ್ಲಿ ರವಿ ಯಲ್ಲಪ್ಪ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೇನಾ ವಾಹನ ರಸ್ತೆ ಮಾರ್ಗವಾಗಿ ಹೊರಟಿದ್ದಾಗ ಕಂದಕಕ್ಕೆ ಉಳಿದೆ. ಈ ವೇಳೆ ಕೆಳಗೆ ಜಿಗಿದಂಥ ಯೋಧರ ಮೇಲೇನೆ ಸೇನಾ ವಾಹನ ಪಲ್ಟಿಯಾಗಿ ಬಿದ್ದಿದೆ. ಅಪಘಾತದಲ್ಲಿ ರವಿ ಸೇರಿದಂತೆ 3 ಯೋಧರು ಹುತಾತ್ಮರಾಗಿದ್ದಾರೆ. ಮೃತ ಯೋಧ ರವಿ ಪತ್ನಿ ಶೀತಲ್ 8 ವರ್ಷದ ಪುತ್ರಿ 8 ವರ್ಷದ ಪುತ್ರನನ್ನ ಅಗಲಿದ್ದಾರೆ. ಇಂದು ಮಧ್ಯಾಹ್ನ ರವಿ ಮೃತದೇಹ ಸ್ವಗ್ರಾಮಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.